ಅತ್ಯಂತ ಘೋರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿರುವಂಥದ್ದು. ಒಯಾಲಿಕಾವಲ್ನಲ್ಲಿ ಘನಘೋರ ಘಟನೆಯೊಂದು ನಡೆದು ಹೋಗಿದೆ. ಯುವತಿಯನ್ನ ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಯುವತಿಯನ್ನ ಕೊಂದು ಆತ ತುಂಡು ತುಂಡಾಗಿ ಕತ್ತರಿಸಿದ್ದು 15 ದಿನಗಳ ಹಿಂದೆಯೇ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೀಸ್ ಮಾಡಿ ವಾಸನೆ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಫ್ರಿಡ್ಜ್ನಲ್ಲಿಟ್ಟಿದ್ದ ವ್ಯಕ್ತಿ ಸುಮಾರು 26 ವರ್ಷದ ವಯಸ್ಸಿನ ಯುವತಿಯನ್ನ ಬರ್ಬರವಾಗಿ ಹೇಯವಾಗಿ ಹತ್ಯೆ ಮಾಡಲಾಗಿದೆ. ಸ್ಥಳಕ್ಕೆ ಡಿಸಿಪಿ ಶೇಖರ್ ಭೇಟಿ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದ್ದಾರೆ. ಸ್ಥಳೀಯರಲ್ಲಂತೂ ಈ ಘಟನೆ ನಡುಕಕ್ಕೆ ಕಾರಣವಾಗಿದೆ. ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಯುವತಿಯನ್ನ ಕೊಂದು ತುಂಡು ತುಂಡಾಗಿ ತುಂಡರಿಸಿ ವಾಸನೆ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆತ ಫ್ರಿಡ್ಜ್ನಲ್ಲಿಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ಶ್ರದ್ಧಾ ವಾಕರ್ ಹತ್ಯೆ ಅದನ್ನು ಮತ್ತೊಮ್ಮೆ ನೆನಪಿಸುವ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ನರಸಿಂಹಮೂರ್ತಿ ಕೊಡ್ತಾರೆ. ನರಸಿಂಹಮೂರ್ತಿ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತೇಳಿ, ಈ ಕೊಲೆ ಮಾಡಿದವನು ಯಾರು, ಕೊಲೆ ಆಗಿರೋರು ಯಾರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಇದೀಗ ಆ ಮನೆಯಲ್ಲಿ ವಾಸವಿದ್ದಂಥವ್ರು ಯಾರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಕಾರಣ ಇಷ್ಟೇ, 10 ರಿಂದ 15 ದಿನಗಳ ಹಿಂದೆ ಅದು ಒಬ್ಬ ಯುವತಿಯನ್ನು ಪೀಸಾಗಿ ಮಾಡಿ ತುಂಡರಿಸಿ ಕತ್ತರಿಸಿ ಆಕೆಯನ್ನು ಫ್ರಿಡ್ಜ್ನಲ್ಲಿ ಇಡುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಇದೀಗ ಮನೆಯಲ್ಲಿದ್ದಂಥವರ ವಿವರವನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಅದಾದ ಬಳಿಕ ಆ ಯುವತಿ ಯಾರು, ಕೊಲೆಯಾದಂತಹ ಯುವತಿ, ಕೊಲೆ ಮಾಡಿದಂತಹ ವ್ಯಕ್ತಿ ಯಾರು, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಪೊಲೀಸರು ಇದೀಗ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಮತ್ತು ಒಂದಷ್ಟು ಇನ್ಫಾರ್ಮೇಷನನ್ನು ಕೆತ್ಕುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ನಿಜಕ್ಕೂ ಭಯಭೀತರಾಗಿದ್ದಾರೆ. ಯಾರಪ್ಪ ಈತ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ಎಲ್ಲೋ ಒಂದು ಕಡೆ ಒಂದು ರೀತಿ ಆತಂಕದಿಂದ, ಗಾಬರಿಯಿಂದ ನಿಂತು ನೋಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾವಾಗ ವಿಚಾರ ಗೊತ್ತಾಯಿತು ಆಗ ACP ಮತ್ತು DCP ಇಬ್ಬರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಯುವತಿ ಯಾರು ಮತ್ತು ಕೊಲೆಯನ್ನು ಮಾಡಿದಂತಹ ವ್ಯಕ್ತಿ ಯಾರು, ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಲಭ್ಯವಾಗಿಲ್ಲ. ಸದ್ಯ ಪೊಲೀಸರು ಘಟನಾ ಸ್ಥಳದಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಕಾರಣ ಇಷ್ಟೇ, 10 ರಿಂದ 15 ದಿನಗಳ ಹಿಂದೆ ಕೊಲೆ ನಡೆದೋಗಿದೆ. ಅಲ್ಲಿಗೆ ಆತ ಆ ಶವ ಕೊಳೆಯಬಾರದು, ಆತ ಸ್ಮೆಲ್ ಬರಬಾರ್ದು ಶವ ಅನ್ನೋ ನಿಟ್ಟಿನಲ್ಲಿ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ. ಮತ್ತು ತುಂಡು ತುಂಡಾಗಿ ಶವವನ್ನು ಕತ್ತರಿಸಿದ್ದಾನೆ. ಮೊದಲಿಗೆ ಕೊಲೆಯನ್ನು ಮಾಡಿದ್ದಾನೆ, ಅದಾದ ಬಳಿಕ ಆಕೆಯನ್ನು ತುಂಡು ತುಂಡಾಗಿ ಕತ್ತರಿಸುವ ಕೆಲಸವನ್ನು ಮಾಡಿದ್ದಾನೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈತ ಪ್ರಿಪ್ಲಾನನ್ನು ಮಾಡಿ ಈ ಕೃತ್ಯವನ್ನು ಎಸಗಿರ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತು ಒಂದು ಮಗುವನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆತ 10 ರಿಂದ 15 ದಿನಗಳ ಹಿಂದೆ ಹೋದ್ನ ಅಥವಾ ಇವತ್ತು ಹೋದ್ನ, ಇದ್ರ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಒಂದು ಮಗುವನ್ನು ಮನೆಯಲ್ಲೇ ಬಿಟ್ಟು ಆಕೆಯನ್ನು ಕೊಲೆ ಮಾಡಿ ಇದೀಗ ಆತ ಸ್ಥಳದಿಂದ ಹೋಗುವ ಕೆಲಸವನ್ನು ಮಾಡಿದ್ದಾನೆ. ಆತ ಎಸ್ಕೇಪ್ ಆಗುವ ಕೆಲಸವನ್ನು ಮಾಡಿದ್ದಾನೆ ಕೊಲೆಗಾರ. ಸದ್ಯ ಕೊಲೆಗಾರ ಯಾರು, ಕೊಲೆ ಆದಂತಹ ಯುವತಿ ಯಾರು, ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಲಭ್ಯವಾಗಿಲ್ಲ. ಇದೀಗ ಈ ಮನೆಯ ಓನರ್ ಯಾರು, ಆ ಮನೆಯನ್ನು ಈಗ ಸಂಪೂರ್ಣವಾಗಿ ಗಮನಿಸಬಹುದು. ಆ ಮನೆಯ ಮಾಲೀಕರು ಯಾರು, ಆ ಮಾಲೀಕರನ್ನ ಸಂಪರ್ಕ ಮಾಡಿ ಇದೀಗ ಮನೆಯಲ್ಲಿದ್ದಂತಹ ಬಾಡಿಗೆಗೆ ಇದ್ದಂತಹ ಯುವತಿ ಯಾರು ಅಥವಾ ಆತ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡಲಾಗ್ತಿದೆ.